ನಮಸ್ಕಾರ ವೀಕ್ಷಕರೇ, ನಾನು ತಮ್ಮನೇಲಿ 1 ಲಕ್ಷ ಸಾಲ ಮನ್ನಾ ಅಂತ ಕೊಟ್ಟಿದ್ದೀನಿ. 1 ಲಕ್ಷ ಅಲ್ಲ 2 ಲಕ್ಷ ಕೂಡ ಸಾಲ ಮನ್ನಾ ಆಗ್ಬೋದಾಗಿರುತ್ತೆ. ಅದು ಯಾವ ರೀತಿಯ ಆಗತ್ತೆ, ಯಾವಾಗ ಸಾಲ ಮನ್ನಾ ಯಾವ ದಿನದಂದು ಆಗತ್ತೆ, ಮತ್ತೆ ಯಾವ್ಯಾವ ಬ್ಯಾಂಕ್ಗಳ ಲಿಸ್ಟ್ ಇದಾವೆ, ಆ ಒಂದು ಬ್ಯಾಂಕ್ನಲ್ಲಿ ನಿಮ್ಮ ಹೆಸರು, ನಿಮ್ಮ ಒಂದು ಬ್ಯಾಂಕ್ನ ಹೆಸರು ಇದೆ ಅಲ್ವಾ ಚೆಕ್ ಮಾಡೋದು ಹೇಗೆ, ಮತ್ತೆ ನಿಮ್ಮ ಹೆಸರು ಇದೆಯಾ ಇಲ್ವಾ ಚೆಕ್ ಮಾಡ್ಕೊಳ್ಳೋದು ಹೇಗೆ. ಸೊ ಮತ್ತೆ ಎಂಥವ ರೈತರಿಗೆ, ಈ ಒಂದು ಎಲ್ಲ ರೈತರಿಗೆ ಆಗ್ತಾ ಇಲ್ಲ, ಯಾವ್ಯಾವ ರೈತರಿಗೆ ಸಾಲ ಮನ್ನಾ ಆಗ್ತಾ ಇರುವಂಥದ್ದು, ಸೊ ಎಲ್ಲನೂ ಕೂಡ ಕ್ಲಿಯರ್ ಕಟ್ ಆಗಿ ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಮೊದಲನೇದಾಗಿ 1 ಲಕ್ಷ ರೂಪಾಯಿ ಅಲ್ಲ 2 ಲಕ್ಷ ರೂಪಾಯಿ ಸಾಲ ಮನ್ನಾ ಆಗ್ತಾ ಇರುವಂತದ್ದು ಅಂತ ನಾನು ಹೇಳಿದೆ. ಇಲ್ಲಿ ಕೇಂದ್ರ ಸರ್ಕಾರದಿಂದ 1 ಲಕ್ಷ ರೂಪಾಯಿ ಆಗ್ತಾ ಇದ್ರೆ ಇನ್ನೊಂದು ಲಕ್ಷ ರೂಪಾಯಿ ರಾಜ್ಯ ಸರ್ಕಾರವೇ ಮಾಡ್ಬೇಕಾಗತ್ತೆ. ಆ ಒಂದು ರಾಜ್ಯ ಸರ್ಕಾರದ ಬಳಿ ಈಗ ಖಜಾನೆ ಖಾಲಿ ಆಗ್ತಾ ಇರುವಂತದ್ದು ಮಾಹಿತಿ ಬರ್ತಾ ಇರುವಂತದ್ದು, ಅಂದ್ರೆ ಹಣನೇ ಇಲ್ಲ ಅಂತ ಸರ್ಕಾರದ ಬಳಿ ಒಂದು ಮಹಿಳೆಯರೇ ಮಾಹಿತಿ ಕೊಡ್ತಾ ಇರುವಂತದ್ದು. ಈಗಾಗಲೇ ನ್ಯೂಸ್ ಚಾನಲ್ ಕೂಡ ಬರ್ತಾ ಇರುವಂತದ್ದು, ಅದ್ರ ಬಳಿ ಹಣ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅವರು ಹಣ ಏನಾದ್ರೂ ರಿಲೀಸ್ ಮಾಡಿದ್ರೆ ನಿಮ್ದು ಕೂಡ ಸಾಲ ಮನ್ನಾ ಆಗ್ಬೋದಾಗಿರುತ್ತೆ. ಕೇಂದ್ರ ಸರ್ಕಾರದ ಏನು 1 ಲಕ್ಷ ರೂಪಾಯಿ ಇದೆಲ್ಲ, ಸೊ ಅದು ಸಾಲ ಮನ್ನಾ ಆಗ್ಬೋದಾಗಿರುತ್ತೆ. ಸೊ ಹಾಗಾದ್ರೆ ನಿಮಗೆ ಆಗತ್ತಾ ಇಲ್ವಾ, ಯಾವ್ಯಾವ ಬ್ಯಾಂಕ್ಗಳಿದಾವೆ, ಯಾವ್ಯಾವ ರೈತರಿಗೆ ಒಂದು ಸಾಲ ಮನ್ನಾ ಆಗ್ತಾ ಇರುವಂತದ್ದು, ಸೊ ಇದಕ್ಕೆ ಅರ್ಜಿ ಸಲ್ಲಿಸಬೇಕಾ ಅಥವಾ ಇಲ್ಲ, ಸೊ ಎಲ್ಲನೂ ಕೂಡ ಸಂಪೂರ್ಣವಾಗಿ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಶ್ರಮಕ್ಕೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿನೇ ಟಾಪಿಕ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ, ಸಾಕಷ್ಟು ರೈತರು ಈ ಒಂದು ಸಾಲ ಮನ್ನಾ ಆಗತ್ತೆ ಅಂತ ಕಾಯ್ತಾ ಇರ್ತಾರೆ. ಸೊ ಇದಕ್ಕೆ ನಿಮಗೆ ಕೇಂದ್ರ ಸರ್ಕಾರ ಆಗಿರ್ಲಿ ರಾಜ್ಯ ಸರ್ಕಾರ ಆಗಿರ್ಲಿ ಫ್ರೀ ಆಗಿ ಸಾಲ ಮನ್ನಾ ಮಾಡಲ್ಲ. ನಾನು ಮೊದಲೇ ಹೇಳ್ಬಿಡ್ತೀನಿ, ಫ್ರೀ ಆಗಿ ಸಾಲ ಮನ್ನಾ ಮಾಡಲ್ಲ. ಇಲ್ಲಿ ಎಂತಹ ರೈತರಿಗೆ ಸಾಲ ಮನ್ನಾ ಮಾಡ್ತಾ ಇರುವಂತದ್ದು ಅಂದ್ರೆ, ಎಲ್ಲ ರೈತರು ಈಗ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಇಲ್ಲಿ ನೋಡಿ, ಬೆಳೆ ವಿಮೆ ಸಂಬಂಧಪಟ್ಟಂತಿರುವಂತಹ ಈಗ ಅರ್ಜಿಯನ್ನ ಬಿಟ್ಟಿದ್ದಾರಂತೆ. ಸೊ ಆ ಒಂದು ಅರ್ಜಿಯನ್ನ ಸಲ್ಲಿಸಿ, ಬೇಗನೆ ಹೋಗಿ ಅರ್ಜಿಯನ್ನ ಸಲ್ಲಿಸಿ ಅಂತ ಹೇಳಿದ್ದಾರೆ. ಸೊ ಈಗಾಗಲೇ ಯಾರ್ಯಾರು ಇನ್ಸೂರೆನ್ಸ್ ಅನ್ನ ಮಾಡಿಸ್ಕೊಂಡಿದ್ದೀರಾ ನೋಡಿ, ಅಂದ್ರೆ ಇದಕ್ಕೆ ಇನ್ಸೂರೆನ್ಸ್ ಮಾಡಿಸ್ಕೋಬೇಕಂತೆ. ಯಾರ್ಯಾರು ನಿಮ್ಮ ಒಂದು ಬೆಳೆ ಯಾವ್ಯಾವ ಇದೆ ನೋಡಿ, ಸೊ ಆ ಒಂದು ಬೆಳೆಯ ಆಧಾರದ ಮೇಲೆ ಇನ್ಸೂರೆನ್ಸ್ ಮಾಡಿಸ್ಕೋಬೇಕಾಗತ್ತೆ. ಈಗಾಗಲೇ 2023-24ನೇ ಸಾಲಿನಲ್ಲಿ ಯಾರ್ಯಾರು ಈ ಒಂದು ಬೆಳೆ ವಿಮೆಯ ಮೇಲೆ ಇನ್ಸೂರೆನ್ಸ್ ಅನ್ನ ಮಾಡಿಸ್ಕೊಂಡಿದ್ದೀರಾ, ಸೊ ಆ ಒಂದು ಬೆಳೆ ನಾಶ ಆಗಿರಲಿ ಅಥವಾ ಬೆಳೆ ಬೆಳಿಲಿಕ್ಕೆ ನಿಮಗೆ ಆಗಿಲ್ಲ, ಅದ್ರ ಮೇಲೆ ಲೋನ್ ತೆಗೆಸಿರ್ತಾರ, ಈ ರೀತಿಯಾಗಿ ಮಾಡಿರುವಂತಹ ಒಂದು ರೈತರಿಗೆ ನಿಮ್ಮ ಒಂದು ಸಾಲ ಎಷ್ಟಿದೆ ನೋಡಿ, ನೀವು ಎಷ್ಟು ಬೆಳೆ ವಿಮೆ ಮೇಲೆ ಇನ್ಸೂರೆನ್ಸ್ ಮಾಡಿಸಿರ್ತೀರಾ. ಈಗ ಅಂದಾಜು ನೀವು ಒಂದು ಬೆಳೆ ಈಗಾಗಲೇ ಒಂದು ಅರಿಶಿನ ಬೆಳೆದಿರ ಅಂತ ಅನ್ಕೊಳ್ಳಿ, ಅಥವಾ ಕಬ್ಬು ಬೆಳೆದಿರ ಅಂತ ಅನ್ಕೊಳ್ಳಿ. ಸೊ ಒಂದು ಬೆಳೆಗೆ ಮೇಲೆ ಎಷ್ಟು ಹಣವನ್ನ ನೀವು ಹೂಡಿದ್ದೀರಾ, ಅದನ್ನ ಇನ್ಸೂರೆನ್ಸ್ ಮಾಡಿಸಿದಿರಾ, ಆ ಒಂದು ಇನ್ಸೂರೆನ್ಸ್ ಅಲ್ಲಿ ಎಷ್ಟು ಹಣ ತುಂಬಿರ್ತೀರಾ, ಅದರ ಆಧಾರದ ಮೇಲೆ ಸರ್ಕಾರ ನಿಮ್ಮ ಒಂದು ಲಿಸ್ಟ್ ಅನ್ನ ಚೆಕ್ ಮಾಡಿಕೊಂಡು ನಿಮಗೆ ಹಣವನ್ನ, ಒಂದು ಸಾಲವನ್ನ ಮನ್ನಾ ಮಾಡುವಂಥದ್ದು. ಸೊ ಓಕೆನಾ, ಈ ರೀತಿಯಾಗಿ ನೀವು ಮತ್ತೊಂದು ಸಾರಿ ನೀವು ಯಾರ್ಯಾರು ಈಗಾಗಲೇ 2023-24ರ ಸಾಲಿನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರೆ ಅವ್ರಿಗೆ ಈಗಾಗಲೇ ಫಂಡ್ ರಿಲೀಸ್ ಆಗಿರುವಂಥದ್ದು. ಸೊ ಈಗ ಯಾರು ಅರ್ಜಿ ಸಲ್ಲಿಸುವವರಿದ್ದಾರೆ ನೋಡಿ, ಬೇಗನೆ ಹೋಗಿ ಅರ್ಜಿ ಸಲ್ಲಿಸಬಹುದು. ಓಂ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಜ್ಯೋತಿಷಾಲಯ. ಸೊ ನಾವು ಮನುಷ್ಯರಾಗಿ ಹುಟ್ಟಿದ ಬಳಿಕ ಒಂದಾದ್ರೂ ಸಮಸ್ಯೆ ಇದ್ದೇ ಇರತ್ತೆ. ಉದಾಹರಣೆಗೆ ಪ್ರೀತಿಯಲ್ಲಿ ಕಿರಿಕಿರಿ, ಮದುವೆಯ ಸಮಸ್ಯೆಗಳಿರ್ತವೆ, ಗಂಡ ಹೆಂಡತಿಯ ಜಗಳಗಳಿರ್ತವೆ, ಅತ್ತೆ ಸೊಸೆಯ ಜಗಳಗಳಿರ್ತವೆ, ಮಹಿಳೆಯರ ಗುಪ್ತ ಸಮಸ್ಯೆಗಳಿರ್ತವೆ, ಸಂತಾನದ ಸಮಸ್ಯೆ ಇರುತ್ತೆ, ಮತ್ತೆ ಶತ್ರುವಿನ ನಾಶ, ಸಾಕಷ್ಟು ಹಲವಾರು ಇನ್ನೂ ಹೆಚ್ಚಿನ ಸಮಸ್ಯೆಗಳಿರ್ತವೆ. ಸೊ ಆ ಒಂದು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇಲ್ಲಿ ಸಿಗತ್ತೆ. ಇಲ್ಲಿ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇರುವಂತಹ ಜ್ಯೋತಿಷ್ಯರು ಇರ್ತಾರೆ. ಸೊ ಈ ಒಂದು ನಂಬರ್ಗೆ ಕರೆ ಮಾಡಿದ್ರೆ ನಿಮ್ಗೆಲ್ಲನೂ ಕೂಡ ಪರಿಹಾರ ಮಾಡಿಕೊಡ್ತಾರೆ. ಸೊ ಬೇಗನೆ ಆದಷ್ಟು ಈ ಒಂದು ನಂಬರ್ಗೆ ಕರೆ ಮಾಡಿ ಒಂದು ವಿಶೇಷವಾದಂತಹ ಪರಿಹಾರವನ್ನ ಕಂಡುಕೊಳ್ಳಿ. ಸೊ ಅರ್ಜಿ ಸಲ್ಲಿಸಿದ ತಕ್ಷಣ ನೆಕ್ಸ್ಟ್ ನಿಮಗೆ ಈ ಒಂದು ಬೆಳೆ ವಿಮೆಯಲ್ಲಿ ಇನ್ಸೂರೆನ್ಸ್ ಮಾಡಿಸಿದವರಿಗೆ ಮುಂದಿನ ವರ್ಷ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗತ್ತೆ, ಅಥವಾ ಈಗ ಬಂದರೂ ಕೂಡ ಬರ್ಬೋದು. ಸೊ ಇದಿಷ್ಟು ಇನ್ಸೂರೆನ್ಸ್ ಬಗ್ಗೆ, ಬೆಳೆ ವಿಮೆ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸಿದ್ದೀನಿ. ಈಗ ಕೇಂದ್ರ ಸರ್ಕಾರದಿಂದನೇ 1 ಲಕ್ಷ ರೂಪಾಯಿ ಫಂಡ್ ರಿಲೀಸ್ ಆಗ್ತಾ ಇರುವಂಥದ್ದು. ಇಲ್ಲಿ ರಾಜ್ಯ ಸರ್ಕಾರ ಏನಾದರೂ ಈ ಒಂದು ಸಾಲ ಮನ್ನಾ ಮಾಡಲಿಕ್ಕೆ ಮುಂದಾದ್ರೆ ನಿಮಗೆ ಸಾಲ ಮನ್ನಾ ಕೂಡ ಮಾಡ್ಬೋದು. ಈಗ ಸಾಲ ಮನ್ನಾ ಯಾವಾಗ ಆಗತ್ತೆ ಅಂತ ನೀವು ಕೇಳ್ಬೋದು. ಫಂಡ್ ರಿಲೀಸ್ ಆಗಿದೆ ಅಂತ ಹೇಳ್ತಾ ಇದ್ರಿ, ಸಾಲ ಮನ್ನಾ ಯಾವಾಗ ಆಗತ್ತೆ ಅಂತ ಕೇಳ್ಬೋದು. ಸೊ ಅವ್ರು ಹೇಳಿರುವಂಥದ್ದು ಏನಪ್ಪಾ ಅಂದ್ರೆ, ಇದೇ ತಿಂಗಳಿನಲ್ಲಿ ಒಂದು ಆಗಸ್ಟ್ ಲಾಸ್ಟ್ ವೀಕ್ನಲ್ಲಿ ನಾವು ಈ ಒಂದು ಸಾಲ ಮನ್ನಾ ಮಾಡ್ತೇವೆ, ಅಥವಾ 1 ತಿಂಗಳು ಆದ್ಮೇಲೆ ಸಾಲ ಮನ್ನಾ ಆಗುತ್ತೆ ಅಂತ ಒಂದು ಮಾಹಿತಿಯನ್ನ ಸರ್ಕಾರ ಹೊರಡಿಸಿರುವಂಥದ್ದು. ಸೊ ಇದಿಷ್ಟು ಈ ಒಂದು ಆರ್ಟಿಕಲ್ ಅಲ್ಲಿ ಒಂದು ಮಾಹಿತಿ ಬಂದಿತ್ತು ವೀಕ್ಷಕರೇ. ಸೊ ಹಾಗಾದ್ರೆ ನಿಮಗೆ ಇನ್ನೂ ಕೂಡ ನೀವು ಅರ್ಜಿ ಸಲ್ಲಿಸಿಲ್ಲ ಅಂದ್ರೆ ಆದಷ್ಟು ಬೇಗನೆ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಈ ರೀತಿಯಾಗಿ ಒಂದು ಸಾಲ ಮನ್ನಾವನ್ನ ನೀವು ಕೂಡ ಮಾಡ್ಕೋಬಹುದಾಗಿರುತ್ತೆ. ಸೊ ಈಗಾಗಲೇ 2023-24 ಸಾಲಿನಲ್ಲಿ ಅರ್ಜಿ ಸಲ್ಲಿಸಿರುವಂತ ಈಗ 1 ತಿಂಗಳಿನಲ್ಲಿ
ಒಂದು ಸಾಲ ಮನ್ನಾ ಅಂತೂ ಆಗೋದಿದೆ. ಇಲ್ಲಿ ರಾಜ್ಯ ಸರ್ಕಾರ ಬಿಡುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ನಾನು ಮೊದಲೇ ಹೇಳಿಬಿಟ್ಟಿದ್ದೀನಿ. ಸೊ 1 ಲಕ್ಷ ರೂಪಾಯಿ ಅಂತೂ ಅಂದರೆ 1 ಲಕ್ಷ ಅಂತ ಅದನ್ನೇ ಹೇಳಕ್ ಬರಲ್ಲ. ನಿಮ್ಮ ಒಂದು ಇನ್ಸೂರೆನ್ಸ್ ಎಷ್ಟು ಮಾಡಿರ್ತೀರಾ ಅಥವಾ ಮಾಡ್ದೇನೆ ಇರೋರು ಕೂಡ ಇದ್ದಾರೆ. ಮಾಡ್ದೇನೆ ಇರೋರು ಏನಿದೆಲ್ಲ ನಿಮ್ಗೆ ಹಣ ಒಂದು ಸಾಲ ಮನ್ನಾ ಆಗಲ್ಲ. ಯಾರು ಇನ್ಸೂರೆನ್ಸ್ ಮಾಡಿಸಿರ್ತಾರೆ ನೋಡಿ, ಸೊ ನಿಮಗೆ ಸಾಲ ಮನ್ನಾ ಆಗತ್ತೆ. ಓಕೆನಾ, ಇದಿಷ್ಟು ಮಾಹಿತಿ ಸರ್ಕಾರದಿಂದ ಬಂದಿತ್ತು, ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದೆ. ವಿಡಿಯೋ ಇಷ್ಟ ಆದರೆ ನಿಮಗೆ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.